Hi guys, welcome back to my channel. So thumbnail alli already nodirtira. I am going on my first international vacation and I'm really excited. So nange chikkoli irbekadrinda tumba aase ittu flight alli hogbeku travel ಮಾಡಬೇಕು ಅಂತೆಲ್ಲನು ಈಗಲೂ ಆಸೆ ಇದೆ like world trip ಮಾಡಬೇಕಂತೆಲ್ಲ world tour ಮಾಡಬೇಕಂತ. So ನನ್ನ ಬರ್ತ್ಡೇ is on December 17th. ಸೊ ನಾನು ಯಾವಾಗ್ಲೂ ನನ್ನ ಬರ್ತ್ಡೇಸ್ಗೆ ಟ್ರಿಪ್ ತಗೊಬೇಕು ಅಂತ ಅನ್ಕೊಂತಾ ಇದ್ದೆ. ಅದೇ ಏನದು ರೆಸ್ಟೋರೆಂಟ್ಗೆ ಹೋಗು ಊಟ ಮಾಡು ಬಾ ಇಷ್ಟೇ ಆಗ್ತಾ ಇತ್ತು ಬರ್ತ್ಡೇಗೆ. ಸೊ ನಾನು ಯಾವಾಗ್ಲೂ ನನ್ನ ಬರ್ತ್ಡೇನ ಒಂದು ಮೆಮೊರೇಬಲ್ ಆಗಿ ಇಡಕ್ಕೆ ಟ್ರಿಪ್ಸ್ ತಗೊಬೇಕು ಅಂತ ಅನ್ಕೊಂತಾ ಇದ್ದೆ. ಸೊ ದಟ್ ಈಸ್ ಕಮ್ಮಿಂಗ್ ಟ್ರೂ ನೌ. ಪ್ರಾಬಬ್ಲಿ ಇಲ್ಲಿಂದ ಪ್ರತಿ ವರ್ಷ ನನ್ನ ಬರ್ತ್ಡೇಗೆ ನಾನು I think I'll go on vacations, manifesting it. ಗೊತ್ತಿಲ್ಲ ಏನಾಗುತ್ತಂತ ಅನ್ಕೊಂಡಿದ್ದೀನಿ. ಸೊ ದಿಸ್ is my first international vacation and I'm really excited. Since the time ನಾನು ಫ್ಲೈಟ್ ಬುಕ್ ಮಾಡಿದಾಗಿಂದನೂ ನನಗೆ ನಂಬಿಕೆನೇ ಆಗ್ತಾ ಇಲ್ಲ ಇನ್ನೂ ನಾನು ಹೋಗ್ತಾ ಇದ್ದೀನಿ ಅಂತ. ಎಲ್ರಿಗೂ ಇದು ಸುಮಾರು ಜನಕ್ಕೆ ಇದು ಚಿಕ್ಕ ವಿಚಾರ ಅಂತ ಅನ್ಸ್ಬೋದು, ಬಟ್ ಫಾರ್ ಮೀ ಇಟ್ಸ್ ರಿಯಲಿ ಅ ಬಿಗ್ ಥಿಂಗ್. ಅದು ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಐ ಆಮ್ really excited. That feels somewhat special, gifting myself a vacation this year for my birthday. So I'm very excited agidini. Count the number of times I've told excited in this video. So this video is all about prep and pack for my vacation. So nanu firstly ನಾನು ಏನೇನು ಮಾಡಿಸ್ಬೇಕಂತಿದ್ದೀನಿ, ಲೈಕ್ ಗ್ಲೋ ಅಪ್ ಗ್ಲಾಮ್ ಅಪ್ ಅದೆಲ್ಲ ಏನು ಮಾಡಿಸ್ಬೇಕಂತಿದ್ದೀನಿ ಅದನ್ನು ಫಸ್ಟ್ ಹೇಳ್ತೀನಿ. ದಿಸ್ ಈಸ್ ಮೈ ಬರ್ಡೇ ಪ್ಲಸ್ ಮೈ ವೆಕೇಶನ್ ಏನಂತಾರೆ ಟ್ರಾನ್ಸ್ಫಾರ್ಮೇಶನ್ ಅಥವಾ ಗ್ಲೋ ಅಪ್ ಎನಿಥಿಂಗ್. ಫಸ್ಟ್ಲಿ ನಾನು ಹೇರ್ ಕಲರ್ ಮಾಡಿಸ್ಬೇಕು. ಐ ಥಿಂಕ್ ನಾನು ಯಾವಾಗಲೂ ಅವಾಗ ಹೇರ್ ಕಲರ್ ಮಾಡಿಸ್ತಾ ಇದ್ದೆ, ಲೈಕ್ ಕಾಲೇಜ್ ಡೇಸಲ್ಲೆಲ್ಲ. ಆಲ್ಮೋಸ್ಟ್ ಇವಾಗ ಒಂದು 2.5 years ಇಂದ ನಾನು ಹೇರ್ ಕಲರ್ ಮಾಡಿಸಿಲ್ಲ. ಯು ಕ್ಯಾನ್ ಸಿ ಆಲ್ಮೋಸ್ಟ್ ಇಟ್ ಇಸ್ ಬ್ಲ್ಯಾಕ್ ಅಥವಾ ಓವರ್ ಆಲ್ ಹೇರ್ ಒಂದೇ ಕಲರ್ ಇದೆ. ಹೇರ್ ಕಲರ್ ಅನ್ನೋಕ್ಕಿಂತ ಯಾವಾಗಲೂ ಹೈಲೈಟ್ಸ್ ಮಾಡಿಸ್ತಾ ಇದ್ದೆ ನಾನು, ನಂಗೆ ಇಷ್ಟ ಆಗುತ್ತೆ. ಸೊ ಎಷ್ಟೊಂದು ವರ್ಷದಿಂದ ಮಾಡಿಸಿಲ್ಲ, ಅದಕ್ಕೆ ಇವಾಗ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅನು ಅಕ್ಕನ ಮದ್ವೆಗಿಂತ ಮುಂಚೆನೆ ಮಾಡ್ಸೋಣ ಅಂತ ಅನ್ಕೊಂಡೆ, ಬಟ್ ನಾನು ಮಾಡಿಸ್ಬೇಕಂತಿದ್ದು ಹೇರ್ ಕಲರ್ ಸ್ವಲ್ಪ ಇಂಡಿಯನ್ ವೇರ್ಗೆಲ್ಲ ಅಷ್ಟು ಸೂಟ್ ಆಗಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇಲ್ಲ ಆಮೇಲೆ ಮಾಡ್ಸೋಣ ಅಂತ ಅನ್ಕೊಂಡು ಸುಮ್ಮನಾಗಿದ್ದೀನಿ. ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು December 3rd. ನನ್ನ ಫ್ಲೈಟ್ ಇರೋದು December 12th, ಲೈಕ್ 17 ನನ್ನ ಬರ್ಡೇ ಇದೆ. 9 days ಟ್ರಿಪ್ ಏನೋ ಹೋಗ್ತಾ ಇರೋದು. ಆ್ಯಂಡ್ ನಾವು ಎಲ್ಲ ಹೋಗ್ತಾ ಇದ್ದೀವಿ, ನಾನು ಯಾರ ಜೊತೆ ಹೋಗ್ತಾ ಇದ್ದೀನಿ ಇದನ್ನೆಲ್ಲ ನಾನು ಪ್ರಾಬ್ಲಿ ಈ ವಿಡಿಯೋ ಎಂಡಲ್ಲಿ ರಿವೀಲ್ ಮಾಡ್ತೀನಿ. ಸೊ ಎಂಡ್ ತನಕ ನೋಡಿ ಈ ವಿಡಿಯೋನ. ಫಸ್ಟ್ಲಿ ನಾನು ಹೇರ್ ಕಲರ್ ಮಾಡಿಸ್ಬೇಕು, ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಬೇಕು, ಫೇಸ್ ಕ್ಲೀನಪ್ ಮಾಡಿಸ್ಬೇಕು, ದೆನ್ ಐಬ್ರೋಸ್. ಇಟ್ಸ್ ವೆರಿ ಬೇಸಿಕ್. ಆಲ್ರೆಡಿ ನಾನು ಐಬ್ರೋಸ್ ಗ್ರೋತ್ ಇದೆ, ಬಟ್ ನಾನು ವೆಕೇಶನ್ಗೆ ಹೋಗೋ ಒಂದು 2 days ಇಂಚೆ ಮಾಡಿಸ್ತೀನಿ, ಯಾಕಂದ್ರೆ ನಂದು ತುಂಬ ಬೇಗ ಗ್ರೋತ್ ಆಗಿಬಿಡುತ್ತೆ. ಸೊ ಮತ್ತೆ ಮಾಡ್ಸೋಕ್ಕಾಗಲ್ಲ, ಅದಕ್ಕೇನೆ ಐ ಗೆಟ್ ಇಟ್ ಡನ್ 2 days ಬಿಫೋರ್. ಅಷ್ಟೇ, ಇಷ್ಟ ಮಾಡಿಸ್ಬೇಕಂತ ಇರೋದು. ಲೈಕ್ ಗ್ಲೋ ಅಪ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತೀರಾ ಅನ್ನೋದಾದರೆ. ಆದರೆ ನಾನು ಏನೂ ಪ್ಯಾಕ್ ಮಾಡಿಲ್ಲ. ಐ ಹ್ಯಾವ್ ನಾಟ್ ಸಾರ್ಟೆಡ್ ಮೈ ಔಟ್ಫಿಟ್ಸ್, ಸೊ ಇಟ್ಸ್ ರಿಯಲಿ ಸ್ಟ್ರೆಸ್ಸಿಂಗ್ ಮಿ ಔಟ್. ಸೊ ಅದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ಸ್ವಲ್ಪ ಔಟ್ಫಿಟ್ಸ್ನ ಸಾರ್ಟ್ ಔಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹ್ಯಾವ್ 3 flights ಆ್ಯಕ್ಚುಲಿ. ಒಂದು ಏನದು ಹೋಗೋಕ್ಕೆ, ಇನ್ನೊಂದು ಬರೋಕ್ಕೆ, ಒಂದು ಕನೆಕ್ಟಿಂಗ್ ಫ್ಲೈಟ್ ಇದೆ ನಂದು. ಸೊ 3 flightsಗೂ ಐ ಹ್ಯಾವ್ ಬಾಟ್ ಏರ್ಪೋರ್ಟ್ ಔಟ್ಫಿಟ್ಸ್. ಅದು 3 ಸಾರ್ಟ್ ಔಟ್ ಆಗಿದೆ. ಅದು ಬಿಟ್ಟರೆ 9 days ಲಾಂಗ್ ಟ್ರಿಪ್ ಇದು. ಅದಕ್ಕೆಲ್ಲದಕ್ಕೂ ಯಾವುದೋ ಔಟ್ಫಿಟ್ ನಾನು ಇನ್ನೂ ಸಾರ್ಟ್ ಮಾಡಿಲ್ಲ. ಇನ್ನೂ ಸ್ವಲ್ಪ ಥಿಂಗ್ಸ್ನ ಆರ್ಡರ್ ಮಾಡಬೇಕು. ನಾನು ಆರ್ಡರ್ ಮಾಡೋದು ಯಾವಾಗ, ಅದು ಡೆಲಿವರ್ ಆಗೋದು ಯಾವಾಗ? ಓ ಮೈ ಗಾಡ್, ಐ ಆಮ್ ಸ್ಟ್ರೆಸ್ಸಿಂಗ್ ಔಟ್. ಬಟ್ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಸದ್ಯಕ್ಕೆ ನಾನು ಸ್ವಲ್ಪ ಔಟ್ಫಿಟ್ಸ್ನ ಇವತ್ತು ಸಾರ್ಟ್ ಔಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಟ್ರಾವೆಲಿಂಗ್ಗೆ ಅಂತ ಏರ್ಪೋರ್ಟ್ ಔಟ್ಫಿಟ್ಸ್ ಅಂತ ಈ 3 ಆರ್ಡರ್ ಮಾಡಿದ್ದೀನಿ. ಸೊ ಯಾವ ಏರ್ಪೋರ್ಟಲ್ಲಿ ಯಾವ ಔಟ್ಫಿಟ್ಸ್ ಹಾಕತ್ತೀನಿ ಅದು ಗೊತ್ತಿಲ್ಲ. ಸೊ ಅದೆಲ್ಲ ಇವಾಗ ಸ್ವಲ್ಪ ಸಾರ್ಟ್ ಔಟ್ ಮಾಡಿ ನನ್ನ ಫೋನಲ್ಲಿ ಫೋಟೋಸ್ ತೊಗೊಂಡು ಇಟ್ಕೊಬೇಕು. ಸೊ ದಟ್ ನಾನು ಅಲ್ಲಿ ಹೋದಾಗ ಕನ್ಫ್ಯೂಸ್ ಆಗಬಾರ್ದು ಯಾವುದು ವೇರ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನಾಳೆ ನಾನು ಹೇರ್ ಕಲರ್ ಮಾಡಿಸ್ಕೊಳಕ್ಕೆ ಹೋಗೋಣ ಅಂತಿದ್ದೀನಿ. ಲೈಕ್ ಅಪಾಯಿಂಟ್ಮೆಂಟ್ ಏನೋ ತೊಗೊಂಡು ಬಂದಿದ್ದೀನಿ ಆಲ್ರೆಡಿ ಮಂಡ್ಯದಲ್ಲಿ. ಫಸ್ಟ್ ನಾನು ಯಾವಾಗಲೂ ಡಿವಾದಲ್ಲಿ ಹೇರ್ ಕಲರ್ ಮಾಡಿಸ್ತಾ ಇದ್ದಿದ್ದು. ಅವ್ರ ಹತ್ರ ಏನೋ
ಹೇರ್ ಕಲರ್ ಮಾಡೋರು ಯಾರು ಇಲ್ಲ ಅಂತೆ ಇವಾಗ. ಸೊ ಅದಕ್ಕೆ ದ ಬೆಸ್ಟ್ ಸಲಾನ್ ಅಂತ ಒಂದಿದೆ, ಅಲ್ಲಿ ಕೇಳ್ಕೊಂಡು ಬಂದಿದ್ದೀನಿ. ಸೊ ಅಲ್ಲಿ ಹೋಗ್ಬೇಕು ನಾಳೆ. ಅದು ಬಿಟ್ಟರೆ ನೇಲ್ ಅಪಾಯಿಂಟ್ಮೆಂಟ್ ನನಗೆ ಮಂಡ್ಯದಲ್ಲಿ ಯಾರು ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಮೈಸೂರಲ್ಲಿ ಮಾಡಿಸ್ಬೇಕಂತಿದ್ದೆ, ಬಟ್ ಐ ಹ್ಯಾವ್ ಝೀರೋ ಟೈಮ್. ಒಂದು ಸ್ವಲ್ಪನೂ ಟೈಮ್ ಇಲ್ಲ ನನ್ನ ಹತ್ರ. ಲೈಕ್ ನಾನು ಕೆಲ್ಸಕ್ಕೆ ಹೋಗಿದ್ದು ಬರೋಷ್ಟೇ ಟೈಮ್ ಆಗುತ್ತೆ. ಮೈಸೂರಿಗೆ ಹೋಗಿ ಟ್ರಾವೆಲ್ ಮಾಡಿಸ್ಕೊಂಬರೋಷ್ಟು ಟೈಮ್ ಇಲ್ಲ. 7th one day ನನ್ನ ಹತ್ರ ಟೈಮ್, ಐ ಮೀನ್ ರಜೆ ಇದೆ ನನಗೆ. ಆದರೆ ಸಿನ್ಸ್ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಆಮ ಡಾಕ್ಟರ್ ಬೈ ಪ್ರೊಫೆಷನ್. ಸೊ ನಾವು ನೇಲ್ಸ್ ಇಟ್ಕೊಂಡು ನನ್ನ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಸೊ 7th ನಾನು ಏನಾದರೂ ಮಾಡಿಸಿದ್ರೆ ನಾನು 11th ಹೋಗೋವರೆಗೂ ಲೈಕ್ ಇಂಜೆಕ್ಷನ್ಸ್ ಎಲ್ಲ ಕೊಡಬೇಕಂದ್ರೆ, ಪ್ರಿಸ್ಕ್ರಿಪ್ಷನ್ ಬರೆಯೋದು ಓಕೆ ಸಮ್ವಾಟ್ ಫೈನ್, ಬಟ್ ಇಂಜೆಕ್ಷನ್ಸ್ ಎಲ್ಲ ಕೊಡಬೇಕಂದ್ರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಐ ಡೋಂಟ್ ಹ್ಯಾವ್ ಎನ್ ಆಪ್ಷನ್. 10th ಮಾಡ್ಸೋಣ ಅಂತಿದ್ದೀನಿ. ಮಂಡ್ಯದಲ್ಲೇ ಮಿರಾಕಲ್ ಟಚಲ್ಲಿ ಇದೆ ಅಂತೆ ನೇಲ್ ಎಕ್ಸ್ಟೆನ್ಷನ್ಸ್ ಮಾಡೋದು. ಬಟ್ ಅವ್ರ ವರ್ಕ್ ಅಷ್ಟು ಸ್ಯಾಟಿಸ್ಫೈಯಿಂಗ್ ಅಂತ ಅನ್ನಿಸ್ತಾ ಇಲ್ಲ. ಅದು ಐ ಆಮ್ ಗೆಟಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಫಸ್ಟ್ಲಿ ನಾನು ಮಾಡಿಸ್ತೀನ ಇಲ್ವೋ ಅದು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಒಂದು ಟೈಮ್ ಇರಬೇಕು. ಇನ್ನೊಂದು ನನಗೆ ಸ್ವಲ್ಪ ಅಲ್ಲಿ ಹೋಗಿ ನೋಡಿ ಅವ್ರ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸಿದ್ರೆ ಮಾಡಿಸ್ತೀನಿ, ಇಲ್ಲಾಂದರೆ ಐ ಡೌಟ್. ಸೊ ಅದು ಬಿಟ್ಟರೆ ಇನ್ನೊಂದೇನೋ ಹೇಳೋಕ್ಕಂತ ಒಂದೇ, ನಾನು ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡ್ಬೋದು, ಬಟ್ ಇಟ್ಸ್ ಸಚ್ ಅ ಹ್ಯಾಸಲ್. ಲೈಕ್ ನಾವು ಹೋಗ್ತಾ ಇರೋದು ಇಟ್ಸ್ ಅ ಟ್ರಾಪಿಕಲ್ ಲೊಕೇಶನ್. ಸೊ ಕೀಪ್ ಗೆಸ್ಸಿಂಗ್ ಇನ್ ದ ಕಾಮೆಂಟ್ ಸೆಕ್ಷನ್ ಲಾಸ್ಟ್ ವಿಡಿಯೋ ಎಂಡ್ ವರ್ಕ್ ಬರೋವರೆಗೂ. ಇದೆಲ್ಲ ಇಟ್ ವಿಲ್ ಬಿ ಅ ಕಾಂಬಿನೇಷನ್ ಆಫ್ ವಿಡಿಯೋಸ್. ಲೈಕ್ ಇವತ್ತಿಂದು ನಾನು ಏನೇನು ಹೇರ್ ಕಲರ್ಗೆ ಹೋಗ್ತೀನಿ, ಅಥವಾ ನೇಲ್ ಕಟ್ಟಿಗೆ ಐ ಮೀನ್ ನೇಲ್ ಎಕ್ಸ್ಟೆನ್ಷನ್ಸಿಗೆ ಹೋಗ್ತೀನಿ, ಏನೇನು ಸರ್ವಿಸಸ್ಗೆ ಹೋಗ್ತೀನಿ, ಅದೆಲ್ಲನೂ ಇಟ್ ವಿಲ್ ಬಿ ಅ ಕಾಂಬಿನೇಷನ್ ಬ್ಲಾಗ್. ಐ ಥಿಂಕ್ ಐ ಸ್ಪೋಕ್ ಟು ಮಚ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನೌ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಪ್ಯಾಕಿಂಗ್. ಸುಮಾರು ದಿನದಿಂದ ಏನೇನೇನೋ ಆರ್ಡರ್ ಮಾಡಿದ್ದೀನಿ ನಾನು. ಯಾವುದಕ್ಕೆ ಏನೇನು ಹಾಕೊಬೇಕಂತನೂ ಗೊತ್ತಿಲ್ಲ. ಸೊ ಅದೆಲ್ಲ ಸ್ವಲ್ಪ ಸೆಗ್ರಿಗೇಟ್ ಮಾಡಿ ಸಾರ್ಟ್ ಔಟ್ ಮಾಡಿ ನನ್ನ ಬೆಡ್ ಮೇಲೆ ಹಿಂಗೆ ಜೋಡಿಸ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಬೆಡ್ ಸೈಡಲ್ಲಿ, ಸೊ ದಟ್ ಐ ಡೋಂಟ್ ಫೊಗೆಟ್. ಮತ್ತೆ ನಾನು ಆಗಲೇ ಹೇಳ್ದಂಗೆ ಐ ಟೇಕ್ ದ ಔಟ್ಫಿಟ್ ಪಿಕ್ಚರ್ಸ್ ಆನ್ ಮೈ ಫೋನ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ಲಿ ನಾನು ಎಲ್ಲ ನನ್ನ ಔಟ್ಫಿಟ್ಸ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಲ್ಲ, ಸ್ವಲ್ಪ ತೋರಿಸ್ತೀನಿ ಅಷ್ಟೇ, ಸ್ನೇಕ್ ಪೀಕ್ ಅಷ್ಟೇ ಇದು. ಆ್ಯಂಡ್ ವಿ ಹ್ಯಾವ್ ಎನ್ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಬೆಂಗಳೂರಿಂದ 6:30 ಸಮಥಿಂಗ್ ಮಾರ್ನಿಂಗ್ಗೆ. ಈಗ ಫುಲ್ಲು ಚಳಿ ಇದೆ. ಸೊ ಒಂದು ಫುಲ್ ಆಮ್ ಔಟ್ಫಿಟ್ ಇದೆ ನನ್ನ ಹತ್ರ, ಲೈಕ್ ಏರ್ಪೋರ್ಟ್ ಔಟ್ಫಿಟ್. ನಾನು ಅದನ್ನ ಹಾಕೊಳ್ಳ ಅಥವಾ ಬೇರೆ ಯಾವ್ದು ಹಾಕೊಳ್ಳ ಅಂತ ಗೊತ್ತಾಯಿಲ್ಲ. ಫ್ಯಾಷನ್ನ ಚೂಸ್ ಮಾಡಲ ಅಥವಾ ಕಂಫರ್ಟ್ನ ಚೂಸ್ ಮಾಡಲ ಅಂತ. ಸೊ ಅದೆಲ್ಲ ಫಿಗರ್ ಔಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಮೋಸ್ಟ್ ಆಫ್ ದ ಔಟ್ಫಿಟ್ಸ್ನ ಮಿಂತ್ರಾದಿಂದ ಶಾಪ್ ಮಾಡಿರೋದು. ಮಿಂತ್ರಾದಿಂದನೇ ಅನ್ಸುತ್ತೆ. ಮೋಸ್ಟ್ ಆಫ್ ಮೈ ಔಟ್ಫಿಟ್ಸ್ ಯಾವಾಗಲೂ ಮಿಂತ್ರಾದಿಂದನೇ ಶಾಪ್ ಮಾಡೋದು ನಾನು. ಅದು ಬಿಟ್ಟರೆ ಸ್ವಲ್ಪ ಐ ಥಿಂಕ್ ಬಾಟ್ ಫ್ರಮ್ ಸಮ್ ಆನ್ಲೈನ್ ವೆಬ್ಸೈಟ್ಸ್. ಅದೆಲ್ಲ ನಿಮಗೆ ಔಟ್ಫಿಟ್ ಲಿಂಕ್ಸ್ ನಾನು ಟ್ರಿಪ್ಪಿಂದ ಬಂದ್ಮೇಲೆ ಎಲ್ಲ ಹಾಕ್ತೀನಿ, ಅಥವಾ ವಾಟ್ ಐ ಓವರ್ ಇನ್ ಥೈಲ್ಯಾಂಡ್ ಆ ಕೈಂಡ್ ಆಫ್ ರೀಲ್ಸ್ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ನಾನು ಏನೇನು ಮಿಂತ್ರಾದಿಂದ ಆರ್ಡರ್ ಮಾಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಸೈಡಲ್ಲಿ ಇಡ್ತೀನಿ. ಆ್ಯಂಡ್ ನಾನು ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡಿದ್ದೀನಿ. ಲೈಕ್ ಸುಮ್ಮನೆ ಅದು ಮೇನ್ ಔಟ್ಫಿಟ್ಸ್ ಅಲ್ಲ, ಲೈಕ್ ಸಂಜೆ ಟೈಮು ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಸುಮ್ಮನೆ ಚಿಲ್ ಮಾಡೋಕ್ಕೆ ಆ ಥರ ಔಟ್ಫಿಟ್ಸ್ ಎಲ್ಲ ಲೈಕ್ ಸ್ಟ್ರೀಟ್ ಶಾಪಿಂಗ್ಗೆ ಹೋದಾಗ ಒಂದು 4-5 ಟಾಪ್ಸ್ ಪಿಕ್ ಮಾಡಿದ್ದೆ. ಅದು ಬಿಟ್ಟರೆ ನಾನು ಜ್ಯುವೆಲ್ಸ್ ಎಲ್ಲನೂ ಸ್ಟ್ರೀಟ್ ಶಾಪಿಂಗಲ್ಲೇ ತೊಗೊಂಡಿರೋದು. ಒಂದು ಯಾವುದೋ ಆನ್ಲೈನ್ ಸ್ಟೋರಿಂದ ತೊಗೊಂಡಿದ್ದೀನಿ. ನಾನು ಪ್ಯಾಕ್ ಮಾಡಬೇಕಾದ್ರೆ ಎಲ್ಲನೂ ನಿಮಗೆ ಹೇಳ್ತೀನಿ ಎಲ್ಲೆಲ್ಲಿಂದ ಏನೇನು ತೊಗೊಂಡೆ ಅಂತ. ಓಕೆ, ದಿಸ್ ಈಸ್ ಮೈ ವಾರ್ಡ್ರೋಬ್. ಸೊ ಇವಾಗ ಸ್ವಲ್ಪ ಔಟ್ಫಿಟ್ಸ್ ತೆಗಿಯೋಣ. ನಿಮ್ಗೇನಾದ್ರೂ ನೆನಪಿದ್ರೆ ನಾನು ಲಾಸ್ಟ್ ಟೈಮು ಮಿಂತ್ರಾದಲ್ಲಿ ಸೇಲ್ ಇದ್ದಾಗ ಐ ಮೇಡ್ ಅ ವಿಡಿಯೋ. ಮಿಂತ್ರದ್ದು ಸಮಥಿಂಗ್ ಜೂನ್ ಅಲ್ಲೋ ಜುಲೈ ಅಲ್ಲೋ, ಅವಾಗ ನಾನು ತುಂಬಾ ಔಟ್ಫಿಟ್ಸ್ ತಗೊಂಡಿದ್ದೆ. ಅದನ್ನೆಲ್ಲೂ ಯೂಸ್ ಮಾಡಿಲ್ಲ, ನಾನು ಟ್ರಿಪ್ಗಂತಾನೆ ಆಗ್ಲೇನೆ ತಗೊಂಡಿದ್ದೆ ನಾನು, ಲೈಕ್ ಆಫರ್ ಎಲ್ಲ ಇತ್ತಂತ. ಸೊ ಅದೆಲ್ಲ ಸ್ವಲ್ಪ ಔಟ್ಫಿಟ್ಸ್ ಇದೆ, ಅದನ್ನ ಇವಾಗ ತೆಗೆದು ನೋಡ್ತೀನಿ. ಆ್ಯಂಡ್ ಫಸ್ಟ್ಲಿ ನನ್ನ ಸೈಜಸ್ ಸ್ವಲ್ಪ ವೇರಿ ಆಗ್ತಾ ಇದೆ, ಅದೆಲ್ಲ ನೋಡಬೇಕು ಸೈಜ್ ಹೇಗಾಗುತ್ತೆ ಅಂತ. ಇನ್ನು ಇಲ್ಲಿದ್ದೆಲ್ಲ ಪ್ರೈಸ್ ಟ್ಯಾಗ್ ಎಲ್ಲ ಹಿಂಗೆ ಇಟ್ಟಿದ್ದೀನಿ. ದಿಸ್ ಇಸ್ ಒನ್ ಆಫ್ ದ ಔಟ್ಫಿಟ್ಸ್, ಲೈಕ್ ಆ ರೂಷ್ಡ್ ಸ್ಯಾಟಿನ್ ಸ್ಕರ್ಟ್. ರಿಯಲಿ ಸಾರಿ, ಕೆಟ್ಟದಾಗಿ ಮಡ್ಚಿದಾಳೆ ನನ್ನ ತಂಗಿ ಪಾಪ. ನಾನು ವಾರ್ಡ್ರೋಬಲ್ಲಿ ಎಲ್ಲ ಬಟ್ಟೆ ಅಂದ್ಬಿಟ್ಟಿದೆ ಅಂತ ಮಡ್ಚ್ಕೊಟ್ಲು, ಬಟ್ ಚೆನ್ನಾಗಿ ಮಡ್ಚಿದ್ದಾಳೆ. ಹಿಂಗೆಲ್ಲ ಹೇಳ್ಬಿಟ್ರೆ ಮತ್ತೆ ಮಡ್ಚಾಳೋಳು. ಗುಡ್ ಜಾಬ್ ಭೂಮಿ. ಸೊ ಈ ಸ್ಕರ್ಟ್ ಮೇ ಬಿ ಐ ಆಮ್ ಟೇಕಿಂಗ್. ಇದಕ್ಕೆ ಟಾಪ್ ಎಲ್ಲ ತಗೊಂಡಿದ್ದೀನಿ, ಅದೆಲ್ಲೆಲ್ಲೋ ಇದೆ, ಹುಡ್ಕೋಣ ಅದೆಲ್ಲನೂ. ನೀವು ನಾನು ಹಾಲ್ ನೋಡಿದ್ರೆ ಗೊತ್ತಿರುತ್ತೆ ಅದು ಮಿಂತ್ರಾದು. ದಿಸ್ ಇಸ್ ಅ ಬೇಸಿಕ್ ಟ್ಯಾಂಕ್ ಟಾಪ್, ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ, ಸೊ ಕನ್ಸಿಡರ್ಡ್.
ಇದು ಅಷ್ಟೇ ನಾನು ಅವಾಗ ಮಿಂತ್ರಾದಿಂದನೇ ತಗೊಂಡಿದ್ದು. ಸಿನ್ಸ್ ಐ ಆಮ್ ಗೋಯಿಂಗ್ ಆನ್ ಅ ಟ್ರಾಪಿಕಲ್ ವೆಕೇಶನ್, ಪ್ರಾಬಬ್ಲಿ ಇದು ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಮೋಸ್ಟ್ ಆಫ್ ದ ಔಟ್ಫಿಟ್ಸ್ ನಾನು ಕಲರ್ಫುಲ್ ಆಗಿ ಸೆಲೆಕ್ಟ್ ಮಾಡಿರೋದು. ನನಗೆ ಒಂದು ನ್ಯೂಟ್ರಲ್ ಕಲರ್ಸ್ ಇಷ್ಟ ಆಗಲ್ಲ. ಐ ಆಮ್ ಅ ವೆರಿ ಕಲರ್ಫುಲ್ ಪರ್ಸನ್. ಬ್ಲ್ಯಾಕ್ಸು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಸೊ ಯಾ, ಐ ಹ್ಯಾವ್ ದಿಸ್ ಆಲ್ಸೋ. ಹಿಂಗೆ ನಂತರ ಏನಿರುತ್ತೆ ಅಂತ ನಂಗೆ ಗೊತ್ತೇ ಇರಲ್ಲ. ನಾನು ಲಾಸ್ಟ್ ಮಿನಿಟ್ ಸ್ವಲ್ಪ ಔಟ್ಫಿಟ್ಸ್ನ ಆರ್ಡರ್ ಮಾಡಬೇಕು, ಅದಕ್ಕೇನೆ ಇವತ್ತು ಎಲ್ಲ ತೆಗ್ದಿಡ್ತಾ ಇದ್ದೀನಿ. ಅಟ್ಲೀಸ್ಟ್ ಏನಿದೆ ಅಂತ ಗೊತ್ತಾದ್ರೆ ಏನಿಲ್ಲ ಅದನ್ನ ಆರ್ಡರ್ ಮಾಡ್ಬೋದು ಅಂತ. ಸೊ ದಿಸ್ ಆಲ್ಸೋ ವೆರಿ ಕ್ಯೂಟ್. ಸುಮ್ಮನೆ ಕ್ಯಾಶುಯಲ್ ವೇರಿಗೆ ಕನ್ಸಿಡರ್ಡ್. ಓಕೆ, ದಿಸ್ ಇಸ್ ಅ ರಿಯಲಿ ಗುಡ್ ಬ್ಲ್ಯಾಕ್ ಜಂಪ್ ಸೂಟ್. ನಾನಷ್ಟು ಸಾರಿ ಇದ್ರದ್ದು ಬೆಲ್ಟ್ ಬಿಚ್ಕೊಂತು. ನಾನಷ್ಟು ಬ್ಲ್ಯಾಕ್ ಅಂತ ಔಟ್ಫಿಟ್ಸ್ ಯಾವುದೋ ತಗೊಂಡಿಲ್ಲ. ಇದನ್ನ ಜಸ್ಟ್ ಸುಮ್ಮನೆ ಕ್ಯಾಶುಯಲ್ ಔಟಿಂಗ್ ತರ ವೇರ್ ಮಾಡೋಣ ಅಂತಿದ್ದೀನಿ. ಇದೆಲ್ಲ ಯಾವುದೋ ಮೇನ್ ಔಟ್ಫಿಟ್ಸ್ ಅಲ್ಲ. ಸೊ ದಿಸ್ ಐ ಡೋಂಟ್ ನೋ ವೆದರ್ ಟು ಕನ್ಸಿಡರ್ ಆರ್ ನಾಟ್ ಅಂತ. ಮೇ ಬಿ ಕ್ಯಾಟಗರಿಯಲ್ಲಿ ಇಡೋಣ ಇದನ್ನ. ಮೇ ಬಿ ಇದೆಲ್ಲ ಈ ಕಡೆ ಇಡೋಣ, ಕನ್ಸಿಡರ್ ಮಾಡಿರೋದೆಲ್ಲ ಆ ಕಡೆ ಇಡೋಣ. ದಿಸ್ ಈಸ್ ಅ ಬ್ಲ್ಯಾಕ್ ಸ್ಯಾಟಿನ್ ಶರ್ಟ್. ಇದು ಯಾವುದಕ್ಕಾದ್ರೂ ಯೂಸ್ ಆಗ್ಬೋದು, ಲೈಕ್ ನೈಟ್ ಪಾರ್ಟೀಸ್ಗೆ ಏನಾದರೂ ಹೋದ್ರೆ. ಸೊ ಇದನ್ನು ಮೇ ಬಿ ಅಲ್ಲಿ ಇಡೋಣ. ನಾನು ತುಂಬ ಓವರ್ ಪ್ಯಾಕ್ ಮಾಡ್ತೀನಿ. ಜಸ್ಟ್ ನಾನು 2 days ಟ್ರಿಪ್ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಹತ್ರ ಒಂದು ದೊಡ್ಡ ಲಗೇಜ್ ಇರುತ್ತೆ, ಅಷ್ಟೆಲ್ಲ ಓವರ್ ಪ್ಯಾಕ್ ಮಾಡ್ತೀನಿ ನಾನು. ಒಂದು ನಮಗೆ ಅಲೌವ್ ಇರೋದು ಐ ಥಿಂಕ್ 20 kgs ಅಲವೆನ್ಸ್ ಅಷ್ಟೇ ಇರೋದು. ಸೊ ಅದಕ್ಕೇನೆ ಸ್ವಲ್ಪ ಮೈಂಡ್ಫುಲ್ ಆಗಿ ಪ್ಯಾಕ್ ಮಾಡಬೇಕು, ಪ್ರಾಕ್ಟಿಕಲ್ ಆಗಿರ್ಬೇಕು ನಿಸರ್ಗ ಅಂತ ನಾನೇ ಹೇಳ್ಕೊಂಡಿದ್ದೀನಿ. ಐ ಡೋಂಟ್ ನೋ ವೆದರ್ ಐ ಫಾಲೋ ದಟ್ ಆರ್ ನಾಟ್. ಇದನ್ನ ಮೇ ಬಿ ಕ್ಯಾಟಗರಿಗೆ ಹಾಕೋಣ, ಬಿಕಾಸ್ ಬೇರೆ ಔಟ್ಫಿಟ್ಸ್ ಚೆನ್ನಾಗಿದ್ರೆ ಇದೆಲ್ಲ ಕ್ಯಾನ್ಸಲ್. ದಿಸ್ ಒನ್ ಐ ಆಮ್ ಶ್ಯೋರ್ಲಿ ಟೇಕಿಂಗ್, ಯಾಕಂದ್ರೆ ಈ ಟ್ರಿಪ್ ನ ಮೈಂಡ್ ಅಲ್ಲಿ ಇಟ್ಕೊಂಡೆ ನಾನು ಇದನ್ನ ಬುಕ್ ಮಾಡಿದ್ದು. ವೆರಿ ಕಲರ್ಫುಲ್, ಕಣ್ಗೆ ಎದ್ದು ಹೊಡಿಯೋಂತ ಕಲರ್ ಇದು. ಆ ಪ್ಲೇಸಿಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ನಾನು ಮಿಂತ್ರಾದಲ್ಲಿ ಆ ಹಾಲ್ ಅಲ್ಲಿ ಹಾಕಿದ್ದೀನಿ. ದಿಸ್ ಇಸ್ ರಿಯಲಿ ಕನ್ಸಿಡರ್ಡ್. ಅಂಡ್ ಈ ಡ್ರೆಸ್ ಕೂಡ ಅಷ್ಟೇನೆ ಅಲ್ಲಿದೆ, ಆ ಟ್ರಿಪ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ತಗೊಂಡಿದ್ದು. ಸೊ ನಾನು ಎಲ್ಲೂ ವೇರ್ ಕೂಡ ಮಾಡಿಲ್ಲ ಇದು ಯಾವ್ದನ್ನು. ದಿಸ್ ಇಸ್ ಆಲ್ಸೋ ಕನ್ಸಿಡರ್ಡ್. ಅಂಡ್ ಇನ್ನೊಂದು ಅಷ್ಟೇನೆ, ಈ 3 ಡ್ರೆಸ್ಸಸ್ ಅಷ್ಟೇನೆ ನಾನು ಆ ಟ್ರಿಪ್ ಮೈಂಡ್ ಅಲ್ಲಿ ಇಟ್ಕೊಂಡೇನೆ ಮಾಡಿದ್ದು. ದಿಸ್ ಯು ಕ್ಯಾನ್ ಸಿ ಇಟ್ಸ್ ರಿಯಲಿ ಬ್ರೈಟ್ ಕಲರ್. ಎಲ್ಲ ಫುಲ್ ಮಗ ಬ್ರೈಟ್ ಕಲರ್ಸೇ ನೋಡೋದು ನೀವು. ಹೇಳಿದ್ನಲ್ಲ, ಐ ಆಮ್ ನಾಟ್ ಅ ಸಟಲ್ ಪರ್ಸನ್ ಎಟ್ ಆಲ್. ಸೊ ದಿಸ್ ಈಸ್ ಆಲ್ಸೋ ವೆರಿ ಮಚ್ ಕನ್ಸಿಡರ್ಡ್. ಇದನ್ನ ಮೇನ್ ಔಟ್ಫಿಟ್ ಆಗೇನೆ ಕನ್ಸಿಡರ್ ಮಾಡ್ತಾ ಇರೋದು. ಸೊ ಯಾ, ಇದೊಂದು ಆಬ್ಸ್ಟ್ರಾಕ್ಟ್ ಪ್ರಿಂಟ್ ಶರ್ಟ್ ಇದೆ. ಇದು ಹಾಕೊಂಡ್ರೆ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಬ್ಲ್ಯಾಕ್ ಸ್ಯಾಟಿನ್ ಶರ್ಟ್ ತಗೊಂಡ್ ಹೋಗ್ತಾ ಇಲ್ಲ ಅಂದ್ರೆ ಇದನ್ನ ತಗೊಂಡ್ ಹೋಗ್ತೀನಿ. ಇದನ್ನ ತಗೊಂಡೋದ್ರೆ ಅದನ್ನ ತಗೊಂಡೋದ್ರೆ ಇದನ್ನ ತಗೊಂಡೋಗಲ್ಲ. ಸೊ 2ರಲ್ಲಿ 1 ತಗೊಂಡ್ ಹೋಗ್ತೀನಿ. ಇದು ಮೇ ಬಿ ಕ್ಯಾಟಗರಿಗೆ ಹೋಗುತ್ತೆ. ಇದು ಅಷ್ಟೇ, ನಾನು ಆಗ ಮಿಂತ್ರಾಯಿಂದ ತಗೊಂಡಿದ್ದು. ನಾನು ಬ್ಲ್ಯಾಕ್ ಇಷ್ಟ ಇಲ್ಲ ಅಂತ ಅನ್ಕೊಂಡು ಇಷ್ಟೊಂದು ಬ್ಲ್ಯಾಕ್ ಔಟ್ಫಿಟ್ಸ್ ಬರ್ತಾ ಇದೆ. ಇದೆಲ್ಲ ಮೇ ಬಿ ಕ್ಯಾಟಗರಿಗೆ ಹಾಕ್ಬಿಟ್ಟು ಮೇನ್ ಔಟ್ಫಿಟ್ಸ್ ನಂಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮಾತ್ರ ಇದೆಲ್ಲ ಸೆಕೆಂಡರಿ ಔಟ್ಫಿಟ್ಸ್ ಆಗಿ ಕನ್ಸಿಡರ್ ಮಾಡ್ತಾ ಇರೋದಲ್ವಾ. ಸೊ ಇದನ್ನು ಮೇ ಬಿ ಕ್ಯಾಟಗರಿಗೆ ಹಾಕ್ತೀನಿ. ಇದು ನನ್ನ ಇದು ನೋಡಿ, ಲೈಕ್ ಮಿಂತ್ರಾದು ಲಿಂಕ್ ಮಾಡಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ. ಅದರಲ್ಲಿ ಇದು ಚೆನ್ನಾಗಿದೆ ಈ ಟಾಪು. ಸೊ ಸದ್ಯಕ್ಕೆ ಮೇ ಬಿ ಕ್ಯಾಟಗರಿಲಿ ಹಾಕಿರೋಣ. ಈಗ ಆಲ್ರೆಡಿ ತೆಗ್ದಿರೋದೆಲ್ಲ ನೀಟಾಗಿ ಹಂಗೆ ಎತ್ತಿಡ್ತಾ ಇದ್ದೀನಿ. ಪಾಪ ನಮ್ಮ ತಂಗಿ ಮಡ್ಚ್ಕೊಟ್ಟಿದ್ದಾಳೆ, ಆಮೇಲೆ ಮತ್ತೆ ಗಲೀಜ್ ಮಾಡಿದ್ರೆ ಮತ್ತೆ ಮಡ್ಚ್ಕೊಡಲ್ಲ ಅವಳು. ಅದಕ್ಕೇನೆ ಐ ಹ್ಯಾವ್ ದಿಸ್ ಶಾರ್ಟ್ಸ್. ಆದ್ರೆ ಈಗ ನಂಗೆ ಪಕ್ಕ ಲೂಸ್ ಆಗುತ್ತೆ ಇದು. ಯು ಕ್ಯಾನ್ ಸಿ, ಆಗ ಫುಲ್ ದೊಡ್ಡದಿದೆ, ಈಗ ಪಕ್ಕ ಲೂಸ್ ಆಗುತ್ತೆ. ಸೊ ವಿ ಆರ್ ಆಡಿಂಗ್ ಅನ್ ಅನದರ್ ಕ್ಯಾಟಗರಿ ಕಾಲ್ಡ್ ಆಲ್ಟ್ರೇಷನ್. ಇದು ಆಲ್ಟ್ರೇಷನ್ ಕ್ಯಾಟಗರಿಗೆ ಹೋಗುತ್ತೆ. ದಿಸ್ ಇಸ್ ಅ ರಿಯಲಿ ಗುಡ್ ಶಾರ್ಟ್ಸ್ ಆಕ್ಚುಲಿ. ಒಂದು ಬೇಸಿಕ್ ಟಿ ಶರ್ಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಶೋ ಯು ಸಮಥಿಂಗ್. ಇದೆರಡು ಆರ್ಡರ್ ಮಾಡಿದ್ದೀನಿ ನಾನು. ಲೈಕ್ ಪ್ಯಾಕ್ ಆಫ್ 2 ಇತ್ತಿದ್ದು. 1 in ವೈಟ್, ಲೈಕ್ ಈ ತರ ಬೇಸಿಕ್ ಏನಂತಾರೆ ಇದು, ಟ್ಯಾಂಕ್ ಟಾಪ, ಕ್ರಾಪ್ ಟಾಪ ಏನೋ ಒಂದು. ಇದು ಬ್ಲ್ಯಾಕ್ ಅಲ್ಲಿ. ಐ ಥಿಂಕ್ ಫ್ಲಿಪ್ಕಾರ್ಟ್ ಅಲ್ಲಿ ಎರಡಕ್ಕೆ ಐ ಥಿಂಕ್ ನಾನು 200 rupees ಏನೋ ಕೊಟ್ಟೆ. ಈಚಿಗೆ 100 rupees. ಇಟ್ಸ್ ರಿಯಲಿ ಗುಡ್. ರಿಬ್ಡ್ ಮೆಟೀರಿಯಲ್ ಇದೆ, ಚೆನ್ನಾಗಿದೆ. ಸೊ ಲೈಕ್ ಐ ಆಮ್ ಥಿಂಕಿಂಗ್ ಈ ತರ ವೈಟ್ ಮೇಲೇನು ಇಟ್ ವಿಲ್ ಲುಕ್ ಗುಡ್. ಇವೆರಡೂನು ಒಂದ್ಸಲ ವೇರ್ ಮಾಡಿ ನೋಡ್ತೀನಿ. ಪಕ್ಕ ಇದು ಆಲ್ಟ್ರೇಷನ್ ಮಾಡಿಸ್ಬೇಕು. ಸೊ ಇದನ್ನ ಆಲ್ಟ್ರೇಷನ್ ಕ್ಯಾಟಗರಿಗೆ ಹಾಕೋಣ. ಇದೊಂದು ಯಾವ್ದೋ ಫುಲ್ ಅತ್ರಂಗಿ ಟಾಪ್ ಇದೆ ನನ್ನ ಹತ್ರ. ಇದು ಹಾಕೊಂಡ್ರೆ ಇಷ್ಟು ರಿವೀಲಿಂಗ್ ಆಗಿ ಕಾಣಲ್ಲ, ಇಲ್ಲಿ ಕಾಣಿಸ್ತಾ ಇರೋಷ್ಟು. ಇದನ್ನ ಪಕ್ಕ ಇಂಡಿಯಾದಲ್ಲಂತೂ ವೇರ್ ಮಾಡಕ್ಕಾಗಲ್ಲ. ಸೊ ನಾನು ಎನಿ 2 of the ಬ್ಲ್ಯಾಕ್ ಔಟ್ಫಿಟ್ಸ್ ತಗೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಇದನ್ನ ನಾನು ಪಕ್ಕ ಕನ್ಸಿಡರ್ ಮಾಡೇ ಮಾಡ್ತೀನಿ. ಸೊ ಇದನ್ನ ಕನ್ಸಿಡರಿಂಗ್ ಕ್ಯಾಟಗರಿಯಲ್ಲಿ ಹಾಕ್ತೀನಿ. ಆದ್ರೆ ಬಾಟಮ್ಸ್ ನ ಮ್ಯಾಚ್ ಮಾಡ್ಬೇಕು. ಐ ಹ್ಯಾವ್ ದಿಸ್ 2 tops. ಇದನ್ನ ನಾನು ನನ್ನ ಕಮರ್ಷಿಯಲ್ ಸ್ಟ್ರೀಟ್ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಬೆಂಗಳೂರು ಸ್ಟ್ರೀಟ್ ಶಾಪಿಂಗ್ ಅಲ್ಲಿ ತಗೊಂಡಿದ್ದು.
ಇದನ್ನ ಮೈಂಡಲ್ಲಿ ಇಟ್ಕೊಂಡೇನೆ. ನನಗೆ ಯಾವಾಗ ಟ್ರಿಪ್ ಹೋಗ್ತೀನಿ ಅಂತ 100% ಕನ್ಫರ್ಮ್ ಇರಲಿಲ್ಲ. ಅಕಸ್ಮಾತ್ ಹೋದ್ರೆ ಅಂತಾನೆ ಒಂದಷ್ಟು ಬಟ್ಟೆ ತಗೊಂಡಿದ್ದು. ಸೊ ಇದನ್ನು ಅಷ್ಟೇ, ಪ್ರಾಬ್ಲಿ ಇದನ್ನ ಇಂಡಿಯಾದಲ್ಲಿ ವೇರ್ ಮಾಡಕ್ಕೆ ಅಜೀಬ್ ಅನ್ಸುತ್ತೆ. ಸೊ ದಿಸ್ ಆಲ್ಸೋ ಐ ಕ್ಯಾರಿ. ಇಟ್ಸ್ ಅ ವೆರಿ ಗುಡ್ ಬಟ್ಟೆ ಫಾರ್ ಮೈ ವೆಕೇಶನ್. ವೆರಿ ಆಪ್ಟ್ ಆಗಿದೆ ನಾನು ಹೋಗ್ತಾ ಇರೋ ಪ್ಲೇಸಿಗೆ. ಸೊ ದಿಸ್ ಇಸ್ ಡೆಫಿನೆಟ್ಲಿ ಗೋನ ಬಿ ಕನ್ಸಿಡರ್ಡ್. ಇದಕ್ಕೆಲ್ಲ ಪ್ರಾಬ್ಲಮ್ ಏನಂದ್ರೆ ಬಾಟಮ್ಸ್ ಹುಡುಕ್ಬೇಕು. ಇದೊಂದಿದೆ ಪ್ರಾಬ್ಲಿ. ದಿಸ್ ಇಸ್ ವೆರಿ ಕಲರ್ಫುಲ್ ಆಕ್ಚುಲಿ, ಚೆನ್ನಾಗಿದೆ, ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಕನ್ಸಿಡರ್ ಮಾಡ್ತೀನಿ ನಾನು. ಇದೆಲ್ಲ ಹೊಸ್ತು ಬಟ್ಟೆಗಳು ನಾನು ಮಿಂತ್ರಾದಲ್ಲಿ ಆರ್ಡರ್ ಮಾಡಿರೋದು. ಇದೆಲ್ಲ ತೋರ್ಸಲ್ಲ, ಅಂದ್ರೆ ನಾನು ಔಟ್ಫಿಟ್ಸ್ ಏನೇನು ಹಾಕೊಂತಿಲ್ಲ ಇಲ್ಲೇ ತೋರಿಸ್ಬಿಟ್ಟಂಗಾಗುತ್ತೆ. ಇದು ಅಲ್ಲಿ ಜಸ್ಟ್ ಶೋ ಯು ಮೇಲ್ಮೇಲೆ. ಇದು ಈ ಕವರ್ಸ್ ಎಲ್ಲ ಎಸಿಬೇಕು ಮೇನ್ ಆಗಿ. ಇದು ನೋಡಿ ತೆಗ್ದೇ ಇಲ್ಲ ಇನ್ನು, ಬಸ್ಸೇ ಬಂದಿದೆ. ಅಟ್ಲೀಸ್ಟ್ ಒಂದ್ಸಲನಾದ್ರೂ ಹಾಕೊಂಡು ನೋಡ್ಬೇಕಲ್ವಾ. ಈಗ ಆಗಿಲ್ಲ ಅಂತಂದ್ರೆ ರಿಟರ್ನ್ ಆಗಲ್ಲ. ಸೊ ಇದು ಒಂದು. ಇದೆಲ್ಲ ಟಾಪ್ಸ್. ಸೊ ಸದ್ಯಕ್ಕೆ ಐ ಥಿಂಕ್ ದಿಸ್ ವಿಡಿಯೋ ಇಸ್ ಗೋನ ಬಿ ವೆರಿ ಲಾಂಗ್. ಇವತ್ತು ನಾನು ಬಟ್ಟೆ ಅಂತ ಇಷ್ಟೇ ಸಾರ್ಟ್ ಔಟ್ ಮಾಡೋದು ಅಂತ ಅನ್ಕೊಂಡಿದ್ದೀನಿ. ಇಟ್ಸ್ ಆಲ್ರೆಡಿ ಗೆಟಿಂಗ್ ಲೇಟ್. ಸದ್ಯಕ್ಕೆ ಇಷ್ಟನ್ನ ನಾನು ಸೈಡ್ಗೆ ಇಡ್ತೀನಿ, ಮಡಚ್ಬಿಟ್ಟು ಎಲ್ಲ ಹಾಕೊಂಡು ನೋಡ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಹಾಕೊಂಡು ನೋಡ್ಬಿಟ್ಟು ಇರ್ತೀನಿ. ನಾಳೆ ನಾನು ನಿಮಗೆ ಹೇರ್ ಕಲರ್ ಮತ್ತು ಹೇರ್ ಕಟ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ಸಿಗ್ತೀನಿ. ಇನ್ನು ನಂದು ಬರ್ಡೇ ಔಟ್ಫಿಟ್, ದಿ ಡೇ ಅಂದರೆ ಬರ್ಡೇ ಡೇ ದಿನ ಹಾಕೊಳ್ಳೋ ಔಟ್ಫಿಟ್ ಕೆಳಗಿದೆ. ಸೊ ಇದೆಲ್ಲ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಇನ್ನೊಂದ್ಸಲ ನಿಮಗೆ ಏನೇನು ತೋರಿಸಿಲ್ಲ ಅದನ್ನ ಬ್ರೀಫ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟೇ. ಓ ಮೈ ಗಾಡ್, ಲುಕ್ ಎಟ್ ದ ಮೆಸ್ ಐ ಹ್ಯಾವ್ ಕ್ರಿಯೇಟೆಡ್. ಕ್ಯಾನ್ ಯು ಸಿ? ನಾನೇ ಕ್ಲೀನ್ ಮಾಡ್ಬೇಕಿದೆಲ್ಲನು. ಆ್ಯಂಡ್ ದೀಸ್ ಕವರ್ಸ್ನ ನಾನು ಏನು ಆರ್ಡರ್ ಮಾಡಿರ್ತೀನಿ ಮಿಂತ್ರಾದಿಂದ ಅದನ್ನ ವೇಸ್ಟ್ ಮಾಡಲ್ಲ. ಐ ಥಿಂಕ್ ಐಮ್ ಗೋನೋ ಕ್ಯಾರಿ ದಿಸ್. ಹಂಗಂಗೆ ಒಂದೊಂದರೊಳಗೊಂದು ವ್ರ್ಯಾಪ್ ಮಾಡಿಕೊಂಡು, ಯಾಕಂದರೆ ಯೂಸ್ಡ್ ಕ್ಲಾತ್ನ ಹಾಕೋಬರೋಕ್ಕೆ ಇದು ಯೂಸ್ ಆಗುತ್ತೆ. ಸೊ ಟ್ರಿಕ್ಸ್ ನಂಬರ್ 1. ಸೊ ಹಾಗೆ ಮುಂದೆ ನಾನು ಎಷ್ಟೊಂದು ಟ್ರಾವೆಲ್ ವಿಡಿಯೋಸ್ ಎಲ್ಲ ನೋಡಿ ಕಲ್ತಿರೋ ಟ್ರಿಕ್ಸ್ನೆಲ್ಲನೂ ಹಾಗೆ ಹೇಳ್ತಾ ಹೋಗ್ತೀನಿ ವ್ಲಾಗ್ ಪೂರ್ತಿ. ಬಾಯ್, ಸಿ ಯು ಟುಮಾರೋ. ಹಾಯ್ ಗಾಯ್ಸ್, ಚೆಕಿಂಗ್ ಇನ್ ಆಫ್ಟರ್ 4 to 5 days ಅನ್ಸುತ್ತೆ. ಐ ಡೋಂಟ್ ನೋ ನಾನು ಲಾಸ್ಟ್ ಏನು ಬ್ಲಾಗ್ ಮಾಡಿದೆ ಅಂತ. ಐ ಥಿಂಕ್ ಬಟ್ಟೆ ತಿಟ್ಕೊಡೋದು ಮಾಡಿದೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ಹೇರ್ ಕಲರ್ಗೆ ಹೋಗ್ತೀನಿ ಅಂತ ಹೇಳಿದೆ, ಅದಕ್ಕೆ ಇನ್ನೂ ಟೈಮ್ ಸಿಕ್ಕಿಲ್ಲ ನನಗೆ. ಸೊ ಇವತ್ತು ನಾನು ನೇಲ್ ಅಪಾಯಿಂಟ್ಮೆಂಟ್ ಇದೆ ನನಗೆ. ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ದಿಸ್ ಇಸ್ ಮೈ ನ್ಯಾಚುರಲ್ ನೇಲ್ಸ್. ಯು ಕ್ಯಾನ್ ಸಿ ತುಂಬ ಚಿಕ್ಕ ಇದೆ. ನಂಗೆ ಯಾವಾಗಲೂ ಆಸೆ ಇತ್ತು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೋಬೇಕಂತ. ಆ್ಯಂಡ್ ಸಿನ್ಸ್ ಇಟ್ಸ್ ಮೈ ಬರ್ಡೇ ಟ್ರಿಪ್, ಸೊ ಇಟ್ಸ್ ಅ ಮ್ಯಾಂಡೇಟ್ರಿ. ಇದು ಒಂದು ಚೆಕ್ ಲಿಸ್ಟ್. ಸೊ ಅದಕ್ಕೇನೆ ಐ ಆಮ್ ಗೋಯಿಂಗ್ ನೌ. 6:30ಗೆ ನನ್ನ ಅಪಾಯಿಂಟ್ಮೆಂಟ್ ಇದೆ. ಐಮ್ ಗೆಟಿಂಗ್ ಲೇಟ್, ಸೊ ಬೇಗ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಇವತ್ತು 10th of December, ನನಗೆ ಫ್ಲೈಟ್ ಇರೋದು 12th of December. ನಾನು 11th of December ಅಂದರೆ ನಾಳೆ ಬೆಂಗಳೂರಿಗೆ ಹೊರಡಬೇಕು. ಸೊ ನನಗೆ ಟೈಮ್ ತುಂಬ ಕಮ್ಮಿ ಇದೆ. ಲೆಟ್ಸ್ ಗೋ ನಾವು. ಮಿರಾಕಲ್ ಟಚ್ ಅಂತ ಮಂಡ್ಯದಲ್ಲಿದೆ, ಅದೊಂದೇ ಕಡೆ ನೇಲ್ ಎಕ್ಸ್ಟೆನ್ಷನ್ ಮಾಡೋದವರು. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಸಿಂಪಲ್ ಬೇಸಿಕ್ ನೇಲ್ಸ್ ಮಾಡಿಸ್ತಾ ಇರೋದು ನಾನು. ಸೊ ಲೆಟ್ಸ್ ಗೋ. ಬಂದೆ ನಾನು ಸಲೂನ್ಗೆ. ಥ್ಯಾಂಕ್ಫುಲಿ ಅಮೌಂಟ್ ಟೈಮ್ 6:30ಗೆ ಅಪಾಯಿಂಟ್ಮೆಂಟ್ ಇದೆ. 6:20ಗೆ ಬಂದಿದ್ದೀನಿ. ಬೈ ದ ವೇ ನಾನು ಇನ್ಸ್ಪೋ ಶೇರ್ ಮಾಡಲಿಲ್ಲ ಅನ್ಸೋದು ನಿಮ್ಮ ಹತ್ರ. ದಿಸ್ ಇಸ್ ಮೈ ಇನ್ಸ್ಪೋ. ಸೊ ಲೆಟ್ಸ್ ಗೋ. ಐ ಆಮ್ ರಿಯಲಿ ಎಕ್ಸೈಟೆಡ್. ಸೊ ನೇಲ್ ಕಲರ್ ಸೆಲೆಕ್ಟ್ ಮಾಡ್ತಾ ಇದ್ದೆ. ಐ ವಾಂಟ್ ಫುಲ್ ಬೇಸಿಕ್ ಪೇಸ್ಟಲ್ ಕಲರ್. ಸೊ ಎಲ್ಲ ಔಟ್ಫಿಟ್ಸಿಗೆ ಮ್ಯಾಚ್ ಆಗಬೇಕಂತ. ಅಕ್ರಲಿಕ್ ಮಾಡಿಸ್ಕೊತಾ ಇಲ್ಲ, ಅದು ರಿಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತಂತೆ. ಸೊ ಎಕ್ಸ್ಟೆನ್ಷನ್ಗೆ ಹೋಗ್ತಾ ಇದ್ದೀನಿ ನಾನು. ಸೊ ಅವ್ರ ಹತ್ರ ನೇಲ್ ಕ್ಯಾಟ್ಲಾಗ್ ಇರುತ್ತೆ, ಅದನ್ನು ಕೊಡ್ತಾರೆ. ನಮ್ಗೆ ಯಾವ್ದು ಬೇಕು ಕಲರ್ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ತುಂಬ ನ್ಯೂಡ್ ಕಲರ್ ಸೆಲೆಕ್ಟ್ ಮಾಡಿದೆ. ದೆನ್ ಅವರು ನಮ್ಮ ನೇಲ್ಸ್ನ ಬಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ನಮ್ಮ ನೇಲ್ ಸರ್ಫೇಸ್ ಸ್ಮೂತ್ ಇರುತ್ತೆ, ಅದ್ರ ಮೇಲೆ ನೇಲ್ಸ್ ಕೂರಲ್ಲ ಅಂತ ಅದನ್ನ ಬಫ್ ಮಾಡಿ ರಫ್ ಮಾಡ್ತಾರೆ. ದೆನ್ ಅವ್ರ ಹತ್ರ ಪ್ಲಾಸ್ಟಿಕ್ ನೇಲ್ಸ್ ಇರುತ್ತೆ, ಅದನ್ನ ನಮ್ಮ ನೇಲ್ ಸೈಜ್ಗೆ ಮ್ಯಾಚ್ ಮಾಡ್ತಾ ದೆನ್ ಅವರು ಸ್ಟಿಕ್ ಮಾಡ್ತಾರೆ ಗ್ಲೂಯಿಂದ. ಆಮೇಲೆ UV ರೇಸ್ ಕೆಳಗಡೆ ಕ್ಯೂರ್ ಮಾಡ್ತಾರೆ. ಇದು ಬೇಸ್ ಕೋಟ್. ಈ ಥರ ನಾನು 3 ಕೋಟ್ ಹಾಕ್ತಾರೆ. ಈ ಕಲರ್ ನಾನು ಸೆಲೆಕ್ಟ್ ಮಾಡಿದ್ದು. ಮುಂದೆ ಫ್ರೆಂಚ್ ಟಿಪ್ ಮಾಡಿಸ್ಕೊಂಡೆ ಅಷ್ಟೇ. ಆ್ಯಂಡ್ ದಿಸ್ ಇಸ್ ವಾಟ್ ಮೈ ನೇಲ್ಸ್ ವಾಸ್ ಲುಕಿಂಗ್ ಲೈಕ್. ಐ ವಾಸ್ ಕ್ವೈಟ್ ಇಂಪ್ರೆಸ್ಡ್. ಸೊ ಐ ಆಮ್ ಬ್ಯಾಕ್ ಫ್ರಮ್ ದ ಸಲೂನ್. ಯು ಕ್ಯಾನ್ ಸಿ ಐ ಆಮ್ ವೆರಿ ಇಂಪ್ರೆಸ್ಡ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ವೆಂಟ್ ಫಾರ್ ಅ ಬೇಸಿಕ್ ಕಲರ್, ಯಾಕಂದರೆ ಎಲ್ಲ ಔಟ್ಫಿಟ್ಸ್ಗೂ ಮ್ಯಾಚ್ ಆಗಲಿ ಅಂತ ಒಂದು. ಆ್ಯಂಡ್ ಇನ್ನೊಂದು ಫಸ್ಟ್ ಟೈಮ್ ನಾನು ಮಾಡಿಸ್ಕೊತಿರೋದ್ರಿಂದ ಐ ವಾಸ್ ಬಿಟ್ ನರ್ವಸ್, ಬಟ್ ಇಟ್ ಟರ್ನ್ಡ್ ಔಟ್ ಪ್ರಿಟಿ ಗುಡ್. ಮಂಡ್ಯ ಮಿರಾಕಲ್ ಟಚ್ ಅಲ್ಲಿ ಮಾಡಿಸ್ಕೊಂಡಿದ್ದು ನಾನು. ಇಡೀ ಮಂಡ್ಯದಲ್ಲಿ ಅದೊಂದೇ ಕಡೆ ಅವರು ನೇಲ್ ಎಕ್ಸ್ಟೆನ್ಷನ್ ಆಗಲಿ ಅಥವಾ ನೇಲ್ ಸರ್ವಿಸಸ್ ಮಾಡೋದು. ನಿಮ್ಗೆ ಏನಾದರೂ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ.
ಸೊ ಲಾಸ್ಟ್ ಕ್ಲಿಪ್ಪಿಂಗ್ ನೀವು ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋದು ನೋಡಿರ್ತೀರಾ. ದಿಸ್ ಇಸ್ ವಾಟ್ ಇಟ್ ಇಸ್ ಲುಕಿಂಗ್ ಲೈಕ್. ಮಾರ್ನಿಂಗ್ ಯು ಕ್ಯಾನ್ ಸಿ ಹೇಗೆ ಕಾಣಿಸ್ತಾ ಇದೆ ಅಂತ ಬೆಳ್ಕಲ್ಲಿ. ಐ ಲವ್ ಇಟ್. ದ ಫಿನಿಶ್ ಇಸ್ ಸೋ ಗುಡ್. ನಾನು ಬೇಸಿಕ್ ಫ್ರೆಂಚ್ ಮ್ಯಾನಿಕ್ಯೂರ್ ಮಾಡಿಸ್ಕೊಂಡೆ ಸೊ ದಟ್ ಇಟ್ ಗೋಸ್ ವಿತ್ ಆಲ್ ಆಫ್ ಮೈ ಔಟ್ಫಿಟ್ಸ್ ಅಂತ. ಇವತ್ತು 11th of December. ಇವತ್ತೇ ನಾನು ಏರ್ಪೋರ್ಟಿಗೆ ಹೊರಡಬೇಕು. ಐ ಥಿಂಕ್ ಸಂಜೆ 6 ಗಂಟೆ ಹಂಗೆ ನಾವು ಮಂಡ್ಯ ಬಿಡ್ತೀವಿ. ಸೊ ದಟ್ ಒಂದು 8 ಗಂಟೆ ಆರ್ 9 ಗಂಟೆ ಹಂಗೆ ಕಿಡ್ಡಿ ಮನೆ ರೀಚ್ ಆಗ್ತೀವಿ ಯಲಹಂಕದಲ್ಲಿ. ಅಲ್ಲಿಂದ ಕಿಡ್ಡಿನ ಪಿಕ್ ಮಾಡಿಕೊಂಡು ವಿಲ್ ಗೋ ಟು ಏರ್ಪೋರ್ಟ್ ಅಟ್ 2 AM in the morning ಅನ್ಸುತ್ತೆ. ಬಿಕಾಸ್ 6:15 ನಂಗೆ ಫ್ಲೈಟ್ ಇರೋದು. ಸೊ ಕೀಪ್ ಗೆಸ್ಸಿಂಗ್ ಯಾವ ಕಂಟ್ರಿ ಅಂತ. ವಿ ವಾಂಟ್ ಟು ಎಕ್ಸ್ಚೇಂಜ್ ದ ಕರೆನ್ಸಿ. ಪ್ರಾಬ್ಲಿ ನಾನು ಅವಾಗ ರಿವೀಲ್ ಮಾಡ್ತೀನಿ ಯಾವ ಕಂಟ್ರಿಗೆ ಐ ಆಮ್ ಗೋಯಿಂಗ್ ಅಂತ. ಸೊ ಎಸ್ ವಾಟ್, ನಾನೀಗ ಹೇರ್ ಕಲರ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. 11 o'clock ಇವಾಗ ಟೈಮು. 11 AM in the morning. ಅವರು 3 hours ಆಗುತ್ತೆ ಅಂತ ಹೇಳಿದ್ದಾರೆ. ಐ ಥಿಂಕ್ ಐಮ್ ಗೋನ್ ಗೋ ಗ್ಲೋಬಲ್. ಅಂದರೆ ಫುಲ್ ಹೇರ್ ಕಲರ್ ಮಾಡಿಸಿ ಅದಾದಮೇಲೆ ಹೈಲೈಟ್ಸ್ ಮಾಡ್ಸೋಣ ಅಂತಿದ್ದೀನಿ. ತುಂಬ ದಿನದಿಂದ ಮಾಡಿಸ್ಬೇಕಂತಿದ್ದೆ, ನಂಗೆ ಟೈಮ್ ಸಿಕ್ಕಿಲ್ಲ. ಸೊ ಇವತ್ತೇ ಟೈಮ್ ಸಿಕ್ಕಿರೋದು. ಸೊ ಲೆಟ್ಸ್ ಗೋ. ಅದು ಬಂದು ಇನ್ನೂ ನಂದು ಪ್ಯಾಕಿಂಗ್ ಸ್ವಲ್ಪ ಬಾಕಿ ಇದೆ, ಪ್ಯಾಕಿಂಗ್ ಮಾಡಬೇಕು. ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಟೈಮ್ ಸಿಕ್ಕಿದ್ರೆ ಸ್ವಲ್ಪ ಮಲ್ಕೊಳ್ಳೋಣ ಅಂತ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇರೋದ್ರಿಂದ ಮಲ್ಕೊಳ್ಳೋಕೆ ಟೈಮೇ ಸಿಗಲ್ಲ. ಲೆಟ್ಸ್ ಗೋ. ಐ ಆಮ್ ಗೆಟಿಂಗ್ ಲೇಟ್. ರಿಯಲಿ ಎಕ್ಸೈಟೆಡ್ ಹೌ ಮೈ ಹೇರ್ ಕಲರ್ ವಿಲ್ ಟರ್ನ್ ಔಟ್ ಅಂತ. ಲೆಟ್ಸ್ ಸಿ. ಸೊ ನಾನು ಹೇರ್ ಕಲರ್ ಮಾಡಿಸ್ಕೊಳ್ಳೋಕ್ಕೆ ಮತ್ತೆ ಮಿರಾಕಲ್ ಟಚ್ಗೆ ಬಂದೆ. ನೇಲ್ಸ್ ಮಾಡ್ಸೋಕೆ ಹೋಗಿದಾಗ ಅವ್ರ ಹತ್ರ ಕೇಳ್ಕೊಂಡು ಹೋಗಿದ್ದೆ, ನಿಮ್ಮಲ್ಲಿ ಈ ಥರ ಸರ್ವಿಸಸ್ ಇದೆಯಾ, ಮತ್ತು ನನ್ನ ಹೇರ್ದು ಟೆಕ್ಸ್ಚರ್ ಅದೆಲ್ಲ ನೋಡ್ಬಿಟ್ಟು ಹೇಳಿ ಅಂತ ನೆನ್ನೆನೇ ಕೇಳ್ಕೊಂಡು ಹೋಗಿದ್ದೆ ಅವ್ರ ಹತ್ರ. ನನ್ನ ಕಸಿನ್ ಸಿಸ್ಟರ್ ಜೊತೆ ಬಂದಿದ್ದೆ ನಾನು. ಶಿ ಕೇಮ್ ಟು ಗಿವ್ ಮಿ ಕಂಪ್ನಿ. ಸೊ ಅವ್ರ ಹತ್ರ ಕ್ಯಾಟ್ಲಾಗ್ ಇರುತ್ತೆ, ಅದು ರಿಯಲ್ ಹೇರ್ಸ್ ಆಯಿತಾ, ಅದ್ರ ಮೇಲೆ ಆಲ್ರೆಡಿ ಕಲರ್ ಹಾಕಿ ಅವರು ಹೇಗೆ ಟರ್ನ್ ಔಟ್ ಆಗುತ್ತೆ ಅಂತ ಒಂದು ಕ್ಯಾಟ್ಲಾಗ್ ಮಾಡಿರ್ತಾರೆ. ಸೊ ಅದರಿಂದ ಒಂದು ಪ್ರಿಸೈಸ್ ಐಡಿಯಾ ಬರುತ್ತೆ ನಮಗೆ ಹೇಗೆ ಮಾಡಿಸ್ಬೇಕು ಅಂತ. ನಾನು ಐ ವಾಂಟೆಡ್ ಟು ಗೋ ಇನ್ ಅ ಬ್ರೌನ್ ಫ್ಯಾಮಿಲಿ. ಓವರ್ ಆಲ್ ಗ್ಲೋಬಲ್ ಮಾಡಿಸೋಣ ಅಂತಿದ್ದೆ, ಅಂದರೆ ಓವರ್ ಆಲ್ ಹೇರಿಗೆ ಒಂದು ಕಲರು ಮತ್ತು ಅದ್ರ ಮೇಲೆ 4-5 ಹೈಲೈಟ್ಸ್ ಮಾಡಿಸೋಣ ಅಂತ. ಆದರೆ ನಾನು ಮೆಹಂದಿ ಹಾಕ್ತೀನಿ ನನ್ನ ಕೂದಲಿಗೆ. ಸೊ ಬಟ್ ನಾನು ಲಾಸ್ಟ್ ಮೆಹಂದಿ ಹಾಕಿ 4-5 months ಆಗಿತ್ತು. ನಾನು ಕಾನ್ಷಿಯಸ್ ಆಗೇ ಮೆಹಂದಿ ಹಾಕಬಾರ್ದು ಅಂತಲೇ 4-5 months ಹಾಕಿರಲಿಲ್ಲ. ಸೊ ದಟ್ ಅದು ಕೂದಲಿಂದ ಮೆಹಂದಿ ಹೋದರೆ ಕಲರ್ ನೀಟಾಗಿ ಕೂರುತ್ತೆ ಅಂತ. ನೀವೇನಾದರೂ ಮೆಹಂದಿ ಹಾಕೋರಿದ್ರೆ ಅಕಸ್ಮಾತ್ ಹೇರ್ ಕಲರ್ ಮಾಡಿಸ್ಕೋಬೇಕು ಅನ್ನೋ ಐಡಿಯಾ ಇದ್ದರೆ ತುಂಬ ಮಂತ್ಸ್ ಹಿಂದೆನೇ ಸ್ಟಾಪ್ ಮಾಡಿ. ಸೊ ದಟ್ ಅದು ನಿಮಗೆ ವಾಶ್ಔಟ್ ಆದಮೇಲೆ ನೀವೇನೇ ಹೇರ್ ಕಲರ್ ಮಾಡಿಸಿದ್ರು ನೀಟಾಗಿ ಕೂರುತ್ತೆ. ಸೊ ಇವಾಗ ಈ ಫಾಯಿಲೆಲ್ಲ ಅಪ್ಲೈ ಮಾಡಿದ್ದಾರೆ. 45 minutes ವೆಯ್ಟ್ ಮಾಡಬೇಕಂತೆ. ಸೊ ಹಾಗೆ ಮಲ್ಕೊಳ್ಳೋಣ ಅಂತಿದ್ದೀನಿ. ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಐ ಹ್ಯಾವ್ ಟೇಕನ್ ಅ ಜ್ಯೂಸ್ ಬ್ರೇಕ್. ಇವಾಗ ತುಂಬ ಹೊಟ್ಟೆ ಹಸಿತಿದೆ ಗಾಯ್ಸ್. ಅವ್ರು ಬಂದು ನನ್ನ ಹೇರ್ಸ್ ಚೆಕ್ ಮಾಡಿ ಆಗಿಲ್ಲ ಅಂತ ಇನ್ನೂ 30 minutes ಆಗುತ್ತೆ ಅಂತ ಹೇಳಿದ್ದಾರೆ. ನನಗೆ ಸುಸ್ತಾಯಿತು, ಕೂತು ನಿದ್ದೆ ಬರ್ತಾ ಇದೆ ಆಗಿಂದ. ಸೊ ನನ್ನ ಕೂದಲಿಗೆ ಅವರು ಫಸ್ಟ್ ಗ್ಲೋಬಲ್ ಆಗುತ್ತೆ ಅಂತ ಹೇಳಿದರು, ಅಂದರೆ ಲೆನ್ಸಿಗೆಲ್ಲ. ಆಮೇಲಿಂದ ಮಾಡಬೇಕಾದ್ರೆ ಇಲ್ಲ ಮೆಹಂದಿ ಸ್ಟೇನ್ಸ್ ಇನ್ನೂ ಸ್ವಲ್ಪ ಇದೆ ಅಂತ ಬರೀ ರೂಟ್ಸಿಗೆ ಮಾತ್ರ ಗ್ಲೋಬಲ್ ಮಾಡಿ ಓವರ್ ಆಲ್ ಕೂದಲಿಗೆ ಅವರು ಹೈಲೈಟ್ಸ್ ಮಾಡಿದರು. ನಾನು ಅಂದ್ಕೊಂಡಿದ್ದು 4-5 ಸ್ಟ್ರೀಕ್ಸ್ ಮಾಡಿಸೋಣ ಅಂತ. ಹೇಗಿದ್ರೆ ಗ್ಲೋಬಲ್ ಆಗಲಿಲ್ವಲ್ಲ, ಅವರೇ 22 ಸ್ಟ್ರೀಕ್ಸ್ ಆಫ್ ಹೈಲೈಟ್ಸ್ ಮಾಡಿದ್ದಂತೆ. ಐ ವಾಸ್ ರಿಯಲಿ ಸ್ಕೇರ್ಡ್. 22 ಸ್ಟ್ರೀಕ್ಸ್ ಅಂದರೆ ತುಂಬ ಜಾಸ್ತಿ ಬಂದ್ಬಿಡುತ್ತೆ ಕಲರ್ ಅಂತ. ಬಟ್ ನಾನು ತುಂಬ ಸಟಲ್ ಕಲರ್ ಸೆಲೆಕ್ಟ್ ಮಾಡಿದ್ರಿಂದ ಅಷ್ಟು ಅನಿಸ್ಲಿಲ್ಲ, ಕರೆಕ್ಟಾಗಿ ಬಂದಿತ್ತು. ನಿಮ್ಗೆ ತೋರಿಸ್ತೀನಿ ರಿಸಲ್ಟ್. ಸ್ವಲ್ಪ ಟ್ರಿಮ್ ಮಾಡಿಸ್ದೆ, ಅಂದರೆ ಯೂಶಲಾಗಿ ಲೇಯರ್ಸೇ ಮಾಡಿಸೋದು ನಾನು. ಸ್ವಲ್ಪ ಫೇಸ್ ಫ್ರೇಮಿಂಗ್ ಇರಲಿ ಅಂತ ಲೇಯರ್ಸ್ ಮಾಡಿಸ್ದೆ ಆ್ಯಂಡ್ ಸೆಟ್ ಎಲ್ಲ ಮಾಡಿದ್ರು. ಆ್ಯಂಡ್ ದಿಸ್ ಈಸ್ ವಾಟ್ ಮೈ ಹೇರ್ ವಾಸ್ ಲುಕಿಂಗ್ ಲೈಕ್ ಆ್ಯಂಡ್ ಐ ಲವ್ಡ್ ಇಟ್. ಸೊ ಈಗ ಜಸ್ಟ್ ಮನೆಗೆ ಬಂದೆ ನಾನು. ಯು ಕ್ಯಾನ್ ಸಿ ದಿಸ್ ಈಸ್ ವಾಟ್ ಮೈ ಹೇರ್ ಕಲರ್ ಲುಕ್ಸ್ ಲೈಕ್. ಐ ಆಮ್ ಪ್ರಿಟಿ ಹ್ಯಾಪಿ ವಿತ್ ದ ರಿಸಲ್ಟ್ಸ್. ಸೊ ನನಗೆ ಈಗ ಜಾಸ್ತಿ ಟೈಮ್ ಇಲ್ಲ. ನಾನು ಅಂದ್ಕೊಂಡಿದ್ದ ಟೈಮ್ನ ಮೀರೋಗಿದೆ. ನಾನು 11:30ಗೆ ಹೋಗಿದ್ದು, 4:15 ಅನ್ಸುತ್ತೆ ಇವಾಗ ನಾನು ಮನೆಗೆ ಬಂದಾಗ. ಸೊ ಇಲ್ಲಿ ನೋಡ್ಬೋದು ನೀವು. ನಾನು ಬೇಕಾದ್ರೆ ಫೋಟೋ ಹಾಕ್ತೀನಿ ಇಲ್ಲಿ. ರಿಯಲಿ ಲೇಟ್. ಈಗ ಬ್ಯಾಕ್ ಪ್ಯಾಕ್ ಮಾಡಬೇಕು. ಲೆಟ್ಸ್ ಗೋ. ಬೇಗ ಪ್ಯಾಕ್ ಮಾಡಿಕೊಂಡು ಹೊರಡೋಣ. ಲಗೇಜ್ ಪ್ಯಾಕ್ ಮಾಡಬೇಕು. ರಿಯಲಿ ಟೆನ್ಸ್ಡ್. ಅಂದರೆ ಆಲ್ರೆಡಿ ನಾನು 70% ಪ್ಯಾಕ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಥಿಂಗ್ಸ್ನ ಪ್ಯಾಕ್ ಮಾಡಬೇಕು. ಲೆಟ್ಸ್ ಗೋ. ಸೊ ಇವಾಗ ನಾವು ಕಿಟಿ ಮನೆಗೆ ಹೊರಡ್ತಾ ಇದ್ದೀವಿ ಯಲಹಂಕಗೆ. ಅಲ್ಲಿಂದ ನಮಗೆ ಫ್ಲೈಟ್ ಇರೋದು ಬೆಳಗ್ಗೆ 6:15ಗೆ. ಆಲ್ರೆಡಿ ಒಂದು ಹೇಳಿದ್ದೀನಿ ಅನ್ಸುತ್ತೆ. 2 o'clockಗೆ ಏರ್ಪೋರ್ಟಿಗೆ ಹೋಗಬೇಕು. ಸೊ ನಾನು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ತಂಗಿ, ನಮ್ಮಣ್ಣ ಎಲ್ಲರೂ ಹೋಗ್ತಾ ಇದ್ದೀವಿ ಏರ್ಪೋರ್ಟಿಗೆ ಡ್ರಾಪ್ ಮಾಡೋಕ್ಕೆ. ಜಸ್ಟ್ ಇಂಡಿಯನ್ ಪೇರೆಂಟ್ಸ್ ಥಿಂಗ್ಸ್. ಸೊ ಲೆಟ್ಸ್ ಗೋ. ನಾನೇನು ರೆಡಿ ಆಗಿಲ್ಲ, ಬಟ್ ಏರ್ಪೋರ್ಟ್ ಔಟ್ಫಿಟ್ ಹಾಕೊಂಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮುಖಕ್ಕೆಲ್ಲ ಹಾಕೊತೀನಿ. ಸೊ ಲೆಟ್ಸ್ ಗೋ. ಸಿ ಯು ಇನ್ ಯಲಹಂಕ ಪ್ರಾಬಬ್ಲಿ. ನೋಡಿ ಗಾಯ್ಸ್, ಭೂಮಿಕಾ ದ ಬೆಸ್ಟ್ ಸಿಸ್ಟರ್.
I have got my nails on, so ಏನು ಹಾಕೊಳ್ಳೋಕ್ಕಾಗಲ್ಲ. So she is just putting my shoes on. ಸೊ ನಮ್ದು 2 ಲಗೇಜಸ್ನ ಮೇಲೆ ಹಾಕಿದ್ದೀವಿ, ಯಾಕಂದರೆ ನಮ್ಮ ಮನೆಯವರೇ ಜಾಸ್ತಿ ಜನ ಇದ್ದಾರೆ. ಕಿಡ್ಡಿದು ಕೂಡ ಮೇಲೆ ಹಾಕ್ತೀವಿ ಯಲಹಂಕಕ್ಕೆ ಹೋದ್ಮೇಲೆ. ಹಾಯ್ ಹರೀಶ್. ಹಾಯ್ ಅಪ್ಪಾಜಿ. ಹಾಯ್. ಬಾಯ್ ಮಮ್ಮಿ. ಬಾಯ್. ಇವಾಗ ಕಿಡ್ಡಿಯವ್ರ ಮನೆಗೆ ಬಂದ್ವಿ ನಾವು. ಐ ಥಿಂಕ್ 10:30 ಏನೋ ಆಗಿದೆ ಟೈಮು. ಸೊ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು 1 o'clock ಹಂಗೆ ಹೊರಡ್ತೀವಿ ಅನ್ಸುತ್ತೆ ಏರ್ಪೋರ್ಟ್ಗೆ. ಹಾಯ್ ಗಾಯ್ಸ್. ಪ್ಲೀಸ್ ಇವ್ರು ಯಾರು ಟ್ರಿಪ್ಗೆ ನಮ್ಮ ಜೊತೆ ಬರ್ತಾ ಇಲ್ಲ, ಅದಕ್ಕೆ ನಾವು ಮಾತ್ರ ಹೋಗ್ತಾ ಇದೀವಿ. ರಚನನ್ ಮುಖನೇ ಕಾಣಿಸ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ವಿಲ್ ಗೆಟ್ ರೆಡಿ ಆ್ಯಂಡ್ ಲೀವ್ ನಾವ್. ಸೊ ಇವಾಗ ರೆಡಿ ಆಗಿದ್ದೀನಿ. ಟೈಮ್ 12:15 ಆಗ್ತಾ ಇದೆ. 1 ಗಂಟೆಗೆ ಮನೆ ಬಿಡೋಣ ಅಂದ್ಕೊಂಡಿದ್ದೀನಿ. ನಾನು ಹೋಗ್ತಾ ಇರೋದು ಕಿಡ್ಡಿ ಜೊತೆ, ಯಾಕಂದರೆ ಅವಳ ಬರ್ಡೇ ಕೂಡ ಡಿಸೆಂಬರ್ಲಿದೆ. ನನ್ನ ಬರ್ಡೇ December 17th, ಅವಳ ಬರ್ಡೇ December 19th. ಸೊ ವಿ ಬೋತ್ ಥಾಟ್ ಆಫ್ ಟೇಕಿಂಗ್ ಅನ್ ಇಂಟರ್ನ್ಯಾಷನಲ್ ಟ್ರಿಪ್ ಆ್ಯಂಡ್ ವಿ ಆರ್ ಟ್ರಾವೆಲಿಂಗ್ ಟು. ನಾನು ನಿಮಗೆ ಕರೆನ್ಸಿ ತೋರಿಸ್ತೀನಿ ಇವಾಗ. ಸೊ ಗೊತ್ತಾಗುತ್ತೆ ಯಾವ ಕಂಟ್ರಿ ಅಂತ. ಎಸ್, ವಿ ಆರ್ ಟ್ರಾವೆಲಿಂಗ್ ಟು ಥೈಲ್ಯಾಂಡ್. ನಮ್ಮದು ಇಟ್ಸ್ 9 days ಟ್ರಿಪ್. ಫುಕೇತ್, ಕ್ರಾಬಿ ಆ ಥರ ಐಲ್ಯಾಂಡ್ಸ್ ಎಲ್ಲ ಕವರ್ ಮಾಡಿಕೊಂಡು ಬ್ಯಾಂಕಾಕ್ ಮತ್ತು ವಾಟ್ಸ್ ದಟ್ ಪಟಾಯ ಕೂಡ ಕವರ್ ಮಾಡ್ತಾ ಇದ್ದೀವಿ. ಸೊ ಐಮ್ ರಿಯಲಿ ಎಕ್ಸೈಟೆಡ್. ಗುರು, ಬೆಂಗಳೂರಲ್ಲಿ ತುಂಬ ಚಳಿ ಇದೆ. ಸೊ ಲೆಟ್ಸ್ ರೆಸ್ಟ್ ಅ ಬಿಟ್ ಆ್ಯಂಡ್ ಗೋ ಟು ದ ಏರ್ಪೋರ್ಟ್. ಸೊ ಇವಾಗ ಬಂದ್ವಿ ಏರ್ಪೋರ್ಟಿಗೆ. ಓ ಮೈ ಗಾಡ್, ದ ಏರ್ಪೋರ್ಟ್ ಇಟ್ ಸೆಲ್ಫ್ ಇಸ್ ಸೋ ಗುಡ್. ನಾವು ತುಂಬ ಬೇಗನೆ ರೀಚ್ ಆಗಿದ್ದೀವಿ. 6:15ಗೆ ನಮ್ಮ ಫ್ಲೈಟ್ ಇರೋದು. ಇವಾಗ 2 o'clock ರೀಚ್ ಆಗಿದ್ದೀವಿ. ಸೊ ಬೇಜಾನ್ ಟೈಮ್ ಇದೆ. ಬೇಗ ಬೇಗ ಚೆಕಿಂಗ್ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಣ. Take care, Mini. Bye. Happy journey. ಸೊ ನಮ್ಮ ಮನೆಯವ್ರು ಹೊರಟರು ಎಲ್ಲರೂ. 2:30 ಆಗಿದೆ ಇವಾಗ. ನಾವು ಚೆಕ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ ಲಗೇಜ್ನ. ಸೊ ಲೆಟ್ಸ್ ಗೋ. ವಿ ಆರ್ ಎಂಟರಿಂಗ್ ದ ಗೇಟ್ ನಂಬರ್ 1 ನಮ್ಮದು. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ನಮ್ಮದು ಚೆಕ್ ಇನ್ ಆಯಿತು. ವಿ ಗಾಟ್ ದ ಬೋರ್ಡಿಂಗ್ ಪಾಸ್. ವಿ ಆರ್ ರಿಯಲಿ ಇಂಟ್ರೆಸ್ಟ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ರೂಮ್ ಟೂರ್. ಹೊರಗಡೆ ಹೋಗ್ತಾ ಇದೀವಿ ಇವಾಗ ಎಕ್ಸ್ಪ್ಲೋರ್ ಮಾಡಕ್ಕೆ. ಇಲ್ಲಿ ನೋಡ್ಬೋದು ನೀವು, ಸ್ಕ್ವಿಡ್, ಪ್ರಾನ್ಸ್ ಬರೀ ಈ ಥರದೇ ಇದೆ. ಯು ಕ್ಯಾನ್ ಸಿ ಎಷ್ಟು ಗುಂಡ್ಗುಂಡಕ್ಕಿದೆ ನೂಡಲ್ಸ್ ಅಂತ. ನಾನು ಇದನ್ನ ಯಾವಾಗಲೂ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ. ಐ ಡೋಂಟ್ ನೋ, ಇವಾಗ ರಿಯಲ್ ಆಗಿ ನೋಡ್ತಾ ಇರೋದಕ್ಕೆ ವೆರಿ ಸರಿಯಲ್ ಅನಿಸ್ತಾ ಇದೆ. ಇವತ್ತು ನಾವು ಫಿಫಿ ಐಲ್ಯಾಂಡ್ಗೆ ಹೋಗ್ತಾ ಇದೀವಿ. ಐ ಆಮ್ ವೆರಿ ಎಕ್ಸೈಟೆಡ್. ತುಂಬ ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಇಲ್ಲಿ ಚೆನ್ನಾಗಿದೆ ಅಂತ. ಪ್ರೈವೇಟ್ ಲಾಂಗ್ ಬೋಟ್ ತಗೊಂಡಿದ್ವಿ ನಾವು. ಆ ವಿಡಿಯೋಸ್ ಹಾಕ್ತೀನಿ. ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ನಾವೀಗ ನೆಕ್ಸ್ಟ್ ಐಲ್ಯಾಂಡಿಗೆ ಬಂದಿದ್ದೀವಿ, ಮಾಯಾ ಬೇ ಅಂತ. ಪ್ರತಿಯೊಂದು ಸೀನರಿ ಎಷ್ಟು ಚೆನ್ನಾಗಿದೆ ಅಂದರೆ